ರಸ್ತೆ ಅಧ್ವಾನ ಖಂಡಿಸಿ ವಿನೂತನ ಪ್ರತಿಭಟನೆ ನಡೀತಾ ಇದೆ. ನಡು ರಸ್ತೆಯಲ್ಲೇ ಹೋಮ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರಾಣೆಬೆನ್ನೂರು ನಗರದಲ್ಲಿ ವಿನೂತನವಾಗಿ ಪ್ರತಿಭಟನೆ. ಗೌರಿಶಂಕರ್ ನಗರದ 2ನೇ ಹಂತ 1ನೇ ಕ್ರಾಸ್ ರಸ್ತೆ. ಅಲ್ಲಿ ರಸ್ತೆ ಆಗದು 2 ವರ್ಷ ಆಗಿದೆ. ಇದುವರೆಗೂ ಕೂಡ ಡಾಂಬರ್ ಹಾಕಿಲ್ಲ. ರಾಣೆಬೆನ್ನೂರು ನಗರಸಭೆ ಶಾಸಕರು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ರಸ್ತೆ ಸರಿಪಡಿಸೋದಕ್ಕೆ ಪ್ರತಿಭಟನೆ ಮೂಲಕವಾಗಿ ಆಗ್ರಹ ವ್ಯಕ್ತಪಡಿಸಲಾಗ್ತಾ ಇದೆ. ರೈತ ಮುಖಂಡ ಹನುಮಂತಪ್ಪ ಕಂಭಾರ್ ನೇತೃತ್ವದಲ್ಲಿ ಧರಣಿ ನಡೆದಿದೆ. ನೋಡಿ, ವಿನೂತನವಾಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ರೈತ ಮುಖಂಡ ಸೇರಿದಂತೆ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೋಮ ಮಾಡುವ ಮುಖಾಂತರವಾಗಿ ಈ ರೀತಿ ಪ್ರತಿಭಟನೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬರ್ಕಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಹಾವೇರಿ ಜಿಲ್ಲೆಯಾದ್ಯಂತ ರಸ್ತೆಗಳಲ್ಲಿ ತಗ್ಗು ಗುಂಡಿಗಳದ್ದೇ ಕಾರಬಾರ ಆಗಿದೆ. ಅದರಲ್ಲೂ ಹಾವೇರಿ ಜಿಲ್ಲೆಯ ದೊಡ್ಡ ನಗರ ತಾಲೂಕು ಅಂತಂದರೆ ರಾಣೆಬೆನ್ನೂರು ನಗರದಲ್ಲಿ ಕೂಡ ರಸ್ತೆ ಗುಂಡಿಗಳು, ರಸ್ತೆ ಯಾವುದೋ ಗುಂಡಿ ಯಾವುದೋ ಗೊತ್ತಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಗೌರಿಶಂಕರ್ ನಗರದಲ್ಲಿ ನಾನಿದ್ದೇನೆ. ಈ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು ನೀವು. ಕಳೆದ 2 ವರ್ಷಗಳ ಹಿಂದೆ ಈ ರೋಡನ್ನು ಅಗೆದಿದ್ದಾರೆ. ಹೀಗಾಗಿ 2 ವರ್ಷದಿಂದ ಇದಕ್ಕೆ ಡಾಂಬರೀಕರಣ ಮಾಡದೆ ಒಂದೇ ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲಿರುವಂಥ ಜನರಿಗೆ ಆಗಿದೆ. ಹೀಗಾಗಿ ಅಪಘಾತಗಳು ಅತಿ ಹೆಚ್ಚು ಆಗ್ತಾ ಇದ್ದಾವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಗುದ್ದಾಟದಲ್ಲಿ ಗಂಡ ಹೆಂಡರ ಜಗಳಲ್ಲಿ ಕೂಸು ಬಡವಾಯಿತು ಅನ್ನುವಂಥ ರೀತಿ ಇಲ್ಲಿರುವಂಥ ರಸ್ತೆ ಏನು ದುರಸ್ತಿ ಆಗದೆ ಹಾಗೆ ಉಳಿದಿರುವಂಥದ್ದು. ಹೀಗಾಗಿ ವಿನೂತನವಾದಂಥ ಪ್ರತಿಭಟನೆಯನ್ನು ರೈತ ಸಂಘಟನೆಯವರು ಮಾಡ್ತಾ ಇರುವಂಥದ್ದು. ಕರ್ನಾಟಕ ರಾಜ್ಯ ರೈತ ಸಂಘಟನಾ ಕಾರ್ಯಕರ್ತರು ಈಗ ರಸ್ತೆಯಲ್ಲಿ ಹೋಮ ಮಾಡುವ ಮುಖಾಂತರ ಅವರು ಶಾಂತಿ ಆಗಬೇಕು, ಇಬ್ಬರು ಶಾಂತಿಯಾಗಿ ಹೊಂದಾಣಿಕೆಯಿಂದ ಈ ರಸ್ತೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಮವನ್ನು ಮಾಡಿ ಅವ್ರಿಗೊಂದು ಒಳ್ಳೆ ಬುದ್ಧಿ ಕೊಡಲಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಹೋಮ ಸುಡುವ ಮುಖಾಂತರ ಕೂಡಲೇ ರಾಣೆಬೆನ್ನೂರಲ್ಲಿರುವಂಥ ರಸ್ತೆಗಳನ್ನು ಸರಿಪಡಿಸಿ ಜೊತೆಗೆ ಹಾವೇರಿ ಜಿಲ್ಲೆಯಲ್ಲಿರುವಂಥ ರಸ್ತೆಗಳನ್ನು ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಭಾಗದ ಶಾಸಕರು, ರಾಣೆಬೆನ್ನೂರು ಶಾಸಕರಾದಂಥ ಪ್ರಕಾಶ್ ಕೋಳಿವಾಡ್ ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ರಸ್ತೆ ಗುಂಡಿಗಳನ್ನು ಮಾಡಲಿಕ್ಕೆ ಇವರ ಹತ್ರ ದುಡ್ಡಿಲ್ವಾ ಅಥವಾ ಗ್ಯಾರಂಟಿಯನ್ನು ಕೊಟ್ಟು ಸುಮ್ಮನಾದ್ರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂಥದ್ದು. ಒಟ್ಟಾರೆ 2 ವರ್ಷಗಳಿಂದ ನರಕ ಯಾತನೆ ಅನುಭವಿಸ್ತಾ ಇದ್ರು ಕೂಡ ಈ ಕಡೆ ಹೊಳ್ಳಿ ನೋಡದಂಥ ಪರಿಸ್ಥಿತಿಯಲ್ಲಿ ಶಾಸಕರಿದ್ರು. 2.5 ವರ್ಷ ಆಯಿತು ಈ ರೋಡನ್ನು ಕಿತ್ತು. ಈಗ ನಾವು ಒಂದೇ ಹೇಳ್ತಾ ಇದಾವ್ರಿ, ಈಗ ಗಂಡ ಹೆಂಡತಿ ಜಾಗದಲ್ಲಿ ಕೂಸು ಗಾಸಾತ ಅನ್ನುವಂಥ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮರಿಮಾಚಿಕೆ ಆಗ್ತಾ ಇದೆ. ಇವತ್ತು ನಾವು ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರು ಜೀವವನ್ನು ಕೈಯಾಗಿಟ್ಕೊಂಡು ನರಕ ಯಾತನೆ ಅನುಭವಿಸ್ತಾ ಇದಾರೆ. ಇದ್ರ ಬಗ್ಗೆ ಇವರು ಶಾಂತಿ ಆಗಬೇಕು. ಮೊನ್ನೆ ವಾಟ್ಸಪ್ಪು ಫೇಸ್ಬುಕ್ನಲ್ಲಿ ಕ್ವಶನ್ದಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ತಮ್ಮ ಜನರಿಗೆ ತಪ್ಪು ಸಂದೇಶವನ್ನು ಕೊಡದೆ ನಾನು ಇಷ್ಟು ಮಾಡೇನಿ, ನೀ ಇಷ್ಟು ಮಾಡೇನಿ, ಇವ್ರು ಮನೆಯಿಂದ ತಂದು ಮಾಡಿಲ್ಲ, ನಮ್ಮ ಹಣವನ್ನು ತಂದು ಮಾಡ್ಯಾರ. ಸರ್ಕಾರ ಕೊಟ್ಟ ಅನುದಾನ ಅದು. ಸರ್ಕಾರ ಕೊಟ್ಟ ಅನುದಾನವನ್ನು ನಾನು ಮಾಡೇನಿ, ನನ್ನ ಜಾಗದಾಗ ಅಡ್ಡಾಡ್ತೀವಿ ಅಂತಂದು ಹೇಳ್ತಾರೆ. ಇದು ಅನ್ಬಾರ್ದು. ದಯಮಾಡಿ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಬೇಕು. ಸಾರ್ವಜನಿಕರು ಮತದಾನ ಹಾಕ್ಯಾರ, ಅವರ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಹಾಲಿ ಮತ್ತು ಮಾಜಿ ಶಾಸಕರಿಗೆ ಅವರು ಶಾಂತಿಯಾಗಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಹೋಮ ಮಾಡಕತ್ತೇವ್ರಿ. ಶಾಂತಿಯಿಂದ ಹೊಂದಾಣಿಕೆಯಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.